ರಾಜಕೀಯದಲ್ಲಿ ಅಧಿಕಾರ ಹಾಗೆ ಸ್ಥಾನಮಾನ ಆಗಾಗ ಬದಲಾಗ್ತಾ ಇರುತ್ತೆ. ಹಾಗೆ ಯಾವುದು ಶಾಶ್ವತವಾಗಿರೋದು ಇಲ್ಲ. ಎಷ್ಟೇ ದೊಡ್ಡ ಮನುಷ್ಯ ಆದ್ರೂ ಕೂಡ ಅವನ ಬಳಿ ಅಧಿಕಾರ ಇಲ್ಲ ಅಂದ್ರೆ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ವಿಧಾನಸೌಧದ ಮೊಗಸಾಲೆಯಲ್ಲಿ ನಡೆದ ಈ ಒಂದು ಘಟನೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಕೇವಲ ಕೆಲವು ದಿನಗಳ ಹಿಂದೆಯಷ್ಟೇ 10 ಸಚಿವರು, ಶಾಸಕರು, ಅಧಿಕಾರಿಗಳು, ಬೆಂಬಲಿಗರ ಪಡೆ ಜೊತೆ ವಿಧಾನಸೌಧದ ಕಾರಿಡಾರ್ನಲ್ಲಿ ಗತ್ತು ಗಮ್ಮತ್ತಿಂದ ಓಡಾಡ್ತಾ ಇದ್ದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಒಂಟಿಯಾಗಿ ಓಡಾಡ್ತಾ ಇರೋ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಅವರ ಹಿಂದೆ ಮುಂಚೆ ಇದ್ದ ಹಾಗೆ ಯಾವುದೇ ಶಾಸಕರಾಗಿರ್ಲಿ, ಸಚಿವರಾಗಿರ್ಲಿ, ಬೆಂಬಲಿಗರ ಪಡೆ ಯಾವುದು ಇರಲಿಲ್ಲ. ಅಧಿಕಾರ ಹೋಗ್ತಾ ಇದ್ದ ಹಾಗೆ ರಾಜಕೀಯ ಚಿತ್ರಣ ಸಂಪೂರ್ಣ ಬದಲಾಗುತ್ತೆ ಅಂತಾರೆ. ಇದು ನಿಜ ಅನ್ಸುತ್ತೆ. ಸಿದ್ದರಾಮಯ್ಯನವರು ವಿಧಾನಸೌಧದ ಆವರಣದಲ್ಲಿ ಏಕಾಂಗಿಯಾಗಿ ನಡ್ಕೊಂಡು ಓಡಾಡಿದ್ದ ದೃಶ್ಯ ಈಗ ವೈರಲ್ ಆಗ್ತಾ ಇದೆ. ಹಾಗೆ ಇನ್ನೊಂದು ಘಟನೆ ಕೂಡ ಇಲ್ಲಿ ಸ್ವಲ್ಪ ಕುತೂಹಲಕ್ಕೆ ಹಾಗೆ ಚರ್ಚೆಗೂ ಎಡೆ ಮಾಡಿಕೊಡುತ್ತೆ. ಅದೇನಂದ್ರೆ, ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿರೋ ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮುಖಾಮುಖಿ ಕೂಡ ಆಗಿದ್ದಾರೆ. ಆ ಕಡೆಯಿಂದ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ, ಈ ಕಡೆಯಿಂದ ಡಿಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಫೇಸ್ ಟು ಫೇಸ್ ಎದುರು ಬದರಾಗಿದ್ದಾರೆ. ಆದ್ರೂನು ಕನಿಷ್ಠ ಸೌಜನ್ಯಕ್ಕಾದ್ರೂ ಒಂದು ಸ್ಮೈಲ್ ಆಗ್ಲಿ ಅಥವಾ ಮಾತಾಗ್ಲಿ ಯಾವುದೂ ಇಲ್ವಲ್ಲ. ಯಾರೋ ಅಪರಿಚಿತರು ಹೋದ ರೀತಿಯಲ್ಲಿ ಸಿದ್ದರಾಮಯ್ಯನವರು ಈ ಕಡೆ ಬರ್ತಾರೆ, ಡಿಕೆ ಶಿವಕುಮಾರ್ ಆ ಕಡೆ ಹೋಗ್ತಾರೆ ಅಂತಂದ್ರೆ ಇದೇನಪ್ಪ ಪರಿಸ್ಥಿತಿ, ಒಂದೇ ವಾರಕ್ಕೆ ಇಷ್ಟೊಂದು ಚೇಂಜ್ ಆಗುತ್ತಾ ಅಂತಾನು ಅನ್ನಿಸ್ಬಿಡುತ್ತೆ. ಸೊ ಈ ವಿಡಿಯೋ ಅಂತೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಟ್ರೆಂಡಿಂಗ್ ನಲ್ಲಿದೆ. ನೆಟ್ಟಿಗರು ನಾನಾ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ. ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶ